ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಈ ರಿಕ್ವೈರ್ಮೆಂಟ್ ಬಂದು SSB ರಿಕ್ವೈರ್ಮೆಂಟು. ಇದು ತುಂಬ ಜನ ಕೇಳಿರಲ್ಲ ಈ ರಿಕ್ರೂಟ್ಮೆಂಟ್ ಬಗ್ಗೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೂ ಇರಲ್ಲ, ಯಾಕಂದರೆ ಇದು ಅಂಥ ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀರಾ. ಬಟ್ ಇದು ತುಂಬ ಹೈ ಪ್ರೊಫೈಲ್ ಜಾಬ್ ಥರ ಕಾಣಿಸುತ್ತೆ. ಸೊ ನೋಡೋಣ ಬನ್ನಿ, ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ನಾನು ಏನೇನು ಮಾಡಬೇಕಾಗುತ್ತೆ ಈ ಪೋಸ್ಟಿಗೆ, ಮತ್ತು ಎಷ್ಟು ವೇತನ ಇದೆ, ಅಂದರೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಇವೆಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡದೆ ಏನು ರಿಕ್ವೈರ್ಮೆಂಟ್ ಇದೆ ಈ ವಿಡಿಯೋದು ನೋಡೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ತಿರೋದು SSB ಅಲ್ಲಿ ಉದ್ಯೋಗ ಅವಕಾಶ. ಸೊ SSB ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳಿಗೆ ವೇಕೆನ್ಸೀಸ್ ಬಿಟ್ಟಿದ್ದಾರೆ. SSB ಅಂತಂದರೆ ನೀವು ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ ಅಂದರೆ ಪೊಲೀಸ್ ಅನ್ಕೊಬೇಡಿ, ಇದು ಸ್ವಲ್ಪ ಬೇರೆ ಥರ ಇದೆ. ಸೊ ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ನರ್ಸ್, ಪಿಯೋನಿಯರ್, ಸಬ್ ಇನ್ಸ್ಪೆಕ್ಟರ್ ಕಮ್ಯುನಿಕೇಷನ್, ಆ ಥರ ಇಲ್ಲಿ ವೇಕೆನ್ಸೀಸ್ ನಡೆಯುತ್ತೆ. ಸೊ SSB ಅಂತಂದರೆ ಸಶಸ್ತ್ರ ಸೀಮಾ ಬಲ, SSB. ಇಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ನಾನ್ ಗೆಜಿಟೆಡ್ ಗೆ ವೇಕೆನ್ಸಿ ನಡೀತಾ ಇದೆ. ಸೊ ಇದು ಬಂದ್ಬಿಟ್ಟು ಏಪ್ರಿಲ್ 20ನೇ ತಾರೀಕು ಎಂಡ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಏನೇನು ವೇಕೆನ್ಸೀಸ್ ಕರೆದಿದ್ದಾರೆ ಅಂತ ನೋಡ್ಬೋದು ನೀವು ಇಲ್ಲಿ. ಸೊ ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ನರ್ಸ್, ಪಿಯೋನಿಯರ್ ಮತ್ತು ಕಮ್ಯುನಿಕೇಷನ್, ಇದಕ್ಕೆ 51 ವೇಕೆನ್ಸೀಸ್ ಇದೆ. ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್, ರೇಡಿಯೋಗ್ರಾಫರ್, ಫಾರ್ಮಸಿಸ್ಟ್ ಮತ್ತು ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡೆಂಟಲ್ ಟೆಕ್ನಿಷಿಯನ್, ಇದಕ್ಕೆ ಒಟ್ಟು 58 ಹುದ್ದೆಗಳಿಗೆ ವೇಕೆನ್ಸೀಸ್ ನಡೀತಾ ಇದೆ. ಸೊ ಇದು ಬಂದ್ಬಿಟ್ಟು ಸಪ್ರೇಟ್ ವೆಬ್ಸೈಟ್ ಇದೆ ಅವ್ರದ್ದು, recruitment.ssb.government.in ಅಂತೇಳಿ. ಇಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಸಪ್ರೇಟಾಗಿ ಯಾವುದೇ ಬೇರೆ ಥರ ಗೂಗಲಲ್ಲಿ ಲಿಂಕ್ ಸಿಗಲ್ಲ. ಸೊ ಇದಕ್ಕೆ ನೀವು ಡೈರೆಕ್ಟಾಗಿ ಪೋರ್ಟಲಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ್ದು ವೇಕೆನ್ಸಿ ಬಂದು ಮಾರ್ಚ್ 21ಕ್ಕೆ ಓಪನ್ ಆಗಿದ್ದು ರಿಕ್ರೂಟ್ಮೆಂಟು, ಆ್ಯಂಡ್ ಇದು ಬಂದ್ಬಿಟ್ಟು ಏಪ್ರಿಲ್ 20ನೇ ತಾರೀಕು ಎಂಡ್ ಆಗುತ್ತೆ. ಸೊ ಇನ್ನೂ ಟೈಮ್ ಇದೆ, ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಇನ್ ಕೇಸ್ ನಿಮಗೆ ಎಜುಕೇಷನ್ ಮ್ಯಾಚ್ ಆಗ್ತಾ ಇದೆ, ನಿಮ್ಮ ಇಂಟ್ರೆಸ್ಟ್ ಮ್ಯಾಚ್ ಆಗ್ತಿದೆ ಅಂತಂದರೆ ಅಪ್ಲೈ ಮಾಡಿ, ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ಇದು ವೇಕೆನ್ಸೀಸು ಯಾವ್ಯಾವ ಪೊಸಿಷನಿಗಿದೆ ಅಂತೇಳಿ. ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ನರ್ಸ್ 10 ವೇಕೆನ್ಸೀಸ್ ಇದೆ. ಸಬ್ ಇನ್ಸ್ಪೆಕ್ಟರ್ ಪಿಯೋನಿಯರ್ 21 ವೇಕೆನ್ಸೀಸ್ ಇದೆ. ಸಬ್ ಇನ್ಸ್ಪೆಕ್ಟರ್ ಕಮ್ಯುನಿಕೇಷನ್ 20 ವೇಕೆನ್ಸೀಸು. ಹಾಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ರೇಡಿಯೋಗ್ರಾಫರ್ 3 ವೇಕೆನ್ಸಿ ಇದೆ. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಫಾರ್ಮಸಿಸ್ಟ್ 2 ವೇಕೆನ್ಸಿ. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಪರೇಷನ್ ಥಿಯೇಟರ್ 1 ವೇಕೆನ್ಸಿ ಮತ್ತು ಡೆಂಟಲ್ ಟೆಕ್ನಿಷಿಯನ್ 1 ವೇಕೆನ್ಸೀಸ್ ಇದೆ. ಸೊ ಇದು ಬಂದ್ಬಿಟ್ಟು ಟೋಟಲ್ ವೇಕೆನ್ಸೀಸ್ ಬೇರೆ ಬೇರೆ ಹುದ್ದೆಗಳಿಗೆ. ಸೊ ಇದರಲ್ಲಿ ನೋಡ್ತಿರ್ಬೋದು, ಅಂದರೆ ಶೈಕ್ಷಣಿಕ ಅರ್ಹತೆ ಅಂದರೆ ಎಜುಕೇಷನ್ ಏನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ವಿದ್ಯಾರ್ಥಿಗಳು ಹುದ್ದೆಗೆ ಅನುಗುಣವಾಗಿ ಮಾನ್ಯತೆ ಪಡೆದಿರುವ ಯೂನಿವರ್ಸಿಟಿಗಳಲ್ಲಿ ಮತ್ತು ದ್ವಿತೀಯ PUC ಉತ್ತೀರ್ಣ ಆಗಿರಬೇಕು, ಮತ್ತು ಸಂಬಂಧಿತ ವಿಭಾಗದಲ್ಲಿ ಅಂದರೆ ದ ರಿಲೆವೆಂಟ್ ಎಜುಕೇಷನ್ ಆಗಿರಬೇಕು ಅವ್ರದ್ದು, ಅಂದರೆ ಡಿಪ್ಲೊಮೊ ಇಲ್ಲ ಇಂಜಿನಿಯರಿಂಗ್ ಪದವಿ ಅವರು ಕಂಪ್ಲೀಟ್ ಮಾಡಿರಬೇಕು. ಅದಾದಮೇಲೆ ವಯೋಮಿತಿ ಅಂದರೆ ಎಷ್ಟು ಏಜ್ ಅವರು ಇದನ್ನು ಅಪ್ಲೈ ಮಾಡ್ಬೋದು ಅಂಥೇಳಿ. ಸೊ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 27 ವರ್ಷ ಆಗಿರಬೇಕು. ಹಾಗೆ ಸಬ್ ಇನ್ಸ್ಪೆಕ್ಟರ್ ವೇಕೆನ್ಸಿಗಳಿಗೆ ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. 30 ವರ್ಷದ ಮೇಲ್ಗಡೆ ಯಾರೇ ಇದ್ರೂ ಕೂಡ ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಕೆಳಗಡೆ ಕೆಟಗರೀಸ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಪ್ರವರ್ಗ ಜಾತಿ ಹಾಗೂ ಪಂಗಡಗಳಿಗೆ ಅಭ್ಯರ್ಥಿಗಳಿಗೆ 5 ವರ್ಷ, ಮಾಜಿ ಸೈನಿಕರು ಹಾಗೂ OBC ವಿದ್ಯಾರ್ಥಿಗಳಿಗೆ 3 ವರ್ಷ. ಹಾಗೆ ಪಂಗಡಗಳ ಪ್ರಕಾರ ಇಲ್ಲಿ ಇಯರ್ಸನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಕೆಳಗಡೆ ನೋಡೋಣ, ನಿಮಗೆ ಕಾರ್ಡೆ ತೋರಿಸ್ತೀನಿ. ಇದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ ಇದೆ, ಕಂಪ್ಯೂಟರ್ ಟೆಸ್ಟ್ ಮತ್ತು ಹೆಲ್ತ್ ಟೆಸ್ಟ್. ಈ 3 ಟೆಸ್ಟು ಕ್ಲಿಯರ್ ಆಗಬೇಕು. ಇದು ಕ್ಲಿಯರ್ ಆಗಿ ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ನೀವು ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗಬೇಕಾಗುತ್ತೆ. ಸ್ಯಾಲ್ರಿ ನೋಡಿ, ಸಹಾಯಕ ಸಬ್ ಇನ್ಸ್ಪೆಕ್ಟರಿಗೆ 29,000ದಿಂದ 92,000, ಸಬ್ ಇನ್ಸ್ಪೆಕ್ಟರಿಗೆ 35,000ದಿಂದ 1,12,000 ತನಕನೂ ಇದೆ. ಸೊ SSB ಯೂಶ್ವಲಿ ಜಾಸ್ತಿ ಕೇಳಿರಲ್ಲ. ಸೊ ಸ್ಯಾಲ್ರಿ ನೋಡಿ ಅವ್ರದ್ದು ಹೇಗಿದೆ ಅಂತೇಳಿ. ಆಮೇಲೆ ಅರ್ಜಿ ಶುಲ್ಕ ಅಂದರೆ ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತೇಳಿ. ಸಬ್ ಇನ್ಸ್ಪೆಕ್ಟ್ರಿಗೆ ಬಂದ್ಬಿಟ್ಟು
ಜನರಲ್ಲು OBC ಮತ್ತು EWC ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಇದೆ. ಹಾಗೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಜನರಲ್ಲು OBC ಮತ್ತು EWS ಇವರಿಗೆ 100 ರೂಪಾಯಿ ಇದೆ. ಮತ್ತು ಬೇರೆ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ, ಎಕ್ಸ್ ಆರ್ಮಿ ಕೋಟಾ ಇರೋರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವ್ರಿಗೆ ಬಂದ್ಬಿಟ್ಟು ಫೀಸು ಇರೋದಿಲ್ಲ. ಸೊ ನಿಮಗೆ ಫ್ರೀ ಇರುತ್ತೆ ಫೀಸ್ ಇದರಲ್ಲಿ. ಸೊ ಇದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ತೀನಿ. ಸೊ ಇವ್ರದ್ದು ಸಪ್ರೇಟ್ ಪೋರ್ಟಲ್ ಇದೆ ನಾನು ಹೇಳಿದಾಗೆ. ಸೊ ಸಶಸ್ತ್ರ ಸೀಮಾ ಬಲ್ ಸೊ ಇದು ಬಂದ್ಬಿಟ್ಟು ಸಪ್ರೇಟ್ ಪೋರ್ಟಲ್ ಇವ್ರದ್ದು. ಸೊ ಇದ್ರಲ್ಲಿ ನೋಡ್ಬೋದು ನೀವು ನೋಟಿಫಿಕೇಶನ್ಸ್ ಇದೆ. ನೋಟಿಫಿಕೇಶನ್ಸ್ ನಿಮಗೆ ವಿತ್ PDF ಕೊಟ್ಟಿರ್ತಾರೆ. ಈ PDF ಅಲ್ಲಿ ನಿಮಗೆ ರಿಕ್ರೂಟ್ಮೆಂಟು, ಎಲ್ಲಿ ಡೇಟು, ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಏನೇನು ರಿಕ್ವೈರ್ಮೆಂಟ್ ಇದೆ, ಸೊ ಎಲ್ಲ ಇದ್ರಲ್ಲಿ ಬಿಡ್ತಾರೆ. ಸೊ 17 ಏಪ್ರಿಲ್ ಇದು ರೀಸೆಂಟಾಗಿ ಬಿಟ್ಟಿರೋದು. ಹೀಗಿರುತ್ತೆ PDF ಇರುತ್ತೆ. PDF ಡೌನ್ಲೋಡ್ ಮಾಡಿ ನೀವು ರಿಕ್ರೂಟ್ಮೆಂಟ್ನ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು 23ನೇ ತಾರೀಕು ತನಕ ಎಕ್ಸ್ಟೆಂಡ್ ಆಗಿದೆ. 21ನೇ ತಾರೀಕಿಂದ ಶುರುವಾಗಿ ಓಪನಿಂಗ್ ಡೇಟ್ ಅಂಡ್ ಕ್ಲೋಸಿಂಗ್ ಡೇಟ್. ಸೊ ಇದು ಸಪ್ರೇಟ್ ಇದು ಓಪನಿಂಗ್ ಫಾರ್ ಕರೆಕ್ಷನ್ ವಿಂಡೋ ಅನ್ನೋ ಆನ್ಲೈನ್ ಅಪ್ಲಿಕೇಶನ್. ಅಂದರೆ 20ನೇ ತಾರೀಕು ಕ್ಲೋಸ್ ಆದರೆ 24ನೇ ತಾರೀಕು ತನಕ 23ನೇ ತಾರೀಕು ತನಕ ನಿಮಗೆ ಇದನ್ನು ಕರೆಕ್ಷನ್ಸಿಗೆ ಟೈಮ್ ಬಿಟ್ಟಿದ್ದಾರೆ. ಅಂದರೆ ಯಾರಾದರೂ ಅಪ್ಲೈ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿರ್ತೀರಾ, ಸೊ ಅದನ್ನು ಕರೆಕ್ಷನ್ ವಿಂಡೋ ಅಂತ ಬಿಡ್ತಾರೆ. ಆ ಟೈಮಲ್ಲಿ ನೀವು ಅದನ್ನು ಹೋಗಿ ಕರೆಕ್ಟ್ ಮಾಡ್ಬೋದು. ಅಡ್ವರ್ಟೈಸ್ಮೆಂಟಲ್ಲಿ ನಿಮಗೆ ಇಲ್ಲಿ ವೇಕೆನ್ಸೀಸ್ಗಳು ಕಾಣುತ್ತೆ. ಇಲ್ಲಿ ನೋಡಿ, ಫಸ್ಟ್ನೇದು ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಕಮ್ಯುನಿಕೇಷನ್, ಹೆಡ್ ಕಾನ್ಸ್ಟೇಬಲ್ ವೇರಿಯಂಟಿ, ಹೆಡ್ ಕಾನ್ಸ್ಟೇಬಲ್ ಸ್ಟುವರ್ಡ್, ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್. ಸೊ ಇದು ಬಂದ್ಬಿಟ್ಟು 20ನೇ ತಾರೀಕು ಶುರುವಾಗಿದ್ದು ಮಾರ್ಚಲ್ಲಿ, 20ನೇ ತಾರೀಕು ಏಪ್ರಿಲ್ ಎಂಡ್ ಆಗ್ತಾ ಇದೆ. ಇಲ್ಲಿ ಇದ್ರ ಬಗ್ಗೆ PDF ಸಿಗುತ್ತೆ. ಇಲ್ಲಿ ನೀವು ಅಪ್ಲೈ ಕೂಡ ಮಾಡ್ಬೋದು. ಈ ಥರ ಹಲವಾರು ವೇಕೆನ್ಸೀಸ್ನ ಬಿಟ್ಟಿದ್ದಾರೆ. ಇಲ್ಲಿರೋ ಮೇಲ್ 5 ಏನು ನೋಡ್ತಾ ಇದ್ದೀರಾ, ಇದೆಲ್ಲರೂ ಓಪನ್ ಆಗಿದ್ದು 20ನೇ ತಾರೀಕು ಮಾರ್ಚಲ್ಲಿ. ಸೊ ಎಲ್ಲದೂ 20ನೇ ತಾರೀಕಿಗೆ ಏಪ್ರಿಲ್ 20ಗೆ ಕ್ಲೋಸ್ ಆಗ್ತಾ ಇದೆ. ಸೊ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಸಶಸ್ತ್ರ ಸೀಮಾ ಬಲ ಈ ಪೋರ್ಟಲಿಗೆ ಬರಬೇಕು. ಬಂದು ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಿಮಗೆ ಇದು ಗೊತ್ತಾಗ್ತಿಲ್ಲ ಅಂತಂದರೆ ನೀವು ನನಗೆ ರೀಚ್ ಔಟ್ ಮಾಡ್ಬೋದು. ನಾನು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಿಗಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡಿ ನಿಮಗೆ ಇದ್ರ ಬಗ್ಗೆ ನನ್ನ ಕಡೆಯಿಂದ ಏನು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೋ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ ಕೇಸ್ ಭದ್ರಾವತಿಲಿ ಯಾರಾದರೂ ಇದ್ದರೆ ನೀವು ಮೀಟ್ ಮಾಡ್ಬೋದು. ಭದ್ರಾವತಿ ಜನ್ನಾಪುರ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೆನರಾ ಬ್ಯಾಂಕ್ ನಿಯರು ಆಪೋಸಿಟ್ ಟು ಓಂಕಾರ್ ಸ್ಟೋರ್ ಭಾರತ್-1 ಜನಸೇವಾ ಕೇಂದ್ರ ಅಂತಿದೆ. ನೀವು ಬೆಳಿಗ್ಗೆ 9 ಗಂಟೆಯಿಂದ ಈವ್ನಿಂಗ್ ನೈಟ್ 9 ಗಂಟೆಯಿಂದ ಹೇಳ್ತೀನಿ. ನೀವು ಎನಿ ಟೈಮ್ ರೀಚ್ ಆಗಿ ಶಾಪಿಗೆ. ನಾನು ನಿಮಗೆ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಕೂಡ ಹೆಲ್ಪ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟ್ ಯಾವುದೇ ವಿಡಿಯೋಗಳು ಬಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ರಿಕ್ರೂಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಹಾಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ನನಗೆ ಮೀಟ್ ಮಾಡ್ಬೋದು ಜನ್ನಾಪುರದಲ್ಲಿ. ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಹೆಲ್ಪ್ಫುಲ್ ಆದರೆ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಈ ಎಜುಕೇಷನಲ್ಲಿ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.